ಆಸ್ತಮ ಎಂಬುದು ಆಗಾಗ ಬರ್ತದೆ, ಒಂದು ಟೈಮಲ್ಲಿ ಬರ್ತದೆ, ಕೆಲವು ದಿವಸ ಇರ್ತದೆ, ಕಡೆಗೆ ನಾರ್ಮಲ್ ಆಗ್ತಾರೆ. ಆಸ್ತಮದು ಇನ್ಸಿಡೆನ್ಸ್ ಅಂತ ಹೇಳಿದರೆ ಎಷ್ಟು ಉಂಟಂತ ಹೇಳಿ ನೀವು ನೋಡಿದರೆ ಲಾಸ್ಟು ಸಾಧಾರಣ ಒಂದು 30-40 ವರ್ಷದಿಂದ ಹೆಚ್ಚಾಗ್ತಾ ಉಂಟು. ಮುಂಚೆ ಅದು ಖಾಲಿ 3% ಇತ್ತು, ಈಗ ಸಾಧಾರಣ ಒಂದು 5-12% ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆ ದೇಶದಲ್ಲಿ ಹೀಗೆ ಆಗ್ತಾ ಉಂಟು. ಆಸ್ತಮ ಅಂತ ಹೇಳಿದರೆ ನಾವು ಪಿಕ್ಚರ್ನಲ್ಲಿ ನೋಡ್ತಾರೆ ಶ್ವಾಸ ಭಾರಿ ಕಷ್ಟದಲ್ಲಿ ತೆಗೆದ ಹಾಗೆ ಅಲ್ಲ. ಈಗ ಏನಂತ ಹೇಳಿದರೆ ಯಾವುದೇ ಮಗುವಿಗೆ ಆಗಾಗ ರಾತ್ರಿ ಕೆಮ್ಮು ಬರ್ತಾ ಉಂಟ, ದಮ್ ಬರ್ಬೇಕಂತ ಹೇಳಿ ಕೆಮ್ಮು ಬರ್ತಾ ಉಂಟ, ತಿಂಗಳಿಗೆ ನಿಮಗೆ ಒಂದು 3-4 ಸರ್ತಿ ಬರ್ತಾ ಉಂಟ, ಅವರಿಗೆ ಆಸ್ತಮ ಅಂತ ಹೇಳ್ತೇವೆ. ನಮ್ಮ ಮಕ್ಕಳಲ್ಲಿ ಏನಂತ ಹೇಳಿದರೆ ಆಸ್ತಮದಲ್ಲಿ ಜ್ವರ ಇರುವುದಿಲ್ಲ, ನಾವು ಇನ್ಫೆಕ್ಷನ್ ಆದರೆ ಜ್ವರ ಇರ್ತದೆ. ಆಸ್ತಮ ಎಂಬುದು ಇನ್ಫ್ಲಮೇಷನ್ ಅಥವಾ ಎಲರ್ಜಿಯಿಂದ ಬರುವಂಥದ್ದು, ಅದರಲ್ಲಿ ಜ್ವರ ಇರುವುದಿಲ್ಲ, ಮೈ ಬಿಸಿ ಇರ್ತದೆ, ಆದರೆ ಟೆಂಪ್ರೇಚರ್ ಯಾವಾಗಲೂ 100 ಡಿಗ್ರಿಗಿಂತ ಮೇಲೆ ಹೋಗೋದಿಲ್ಲ.